ದೇಶದ ದಮನಿತ ಸಮೂಹಗಳ ನೇತಾರರು, ಒಟ್ಟಾರೆ ಕರ್ನಾಟಕದ ಅಣ್ಣ ಹಿಂದೆ ಬನ್ನಿ ಅಣ್ಣ, ನಾನು ಬೈಕ್ ತಗೋಬೇಕು. ಈ ಕಡೆ ಬಾಣ ಹಿಂದೆ ಬಾಣ ಚಂದ್ರಣ್ಣ. ಎಲ್ರಿಗೂ ನಮಸ್ಕಾರ. ಮಾನ್ಯ ಪಶುಸಂಗೋಪನಾ ಇಲಾಖಾ ಸಚಿವರು ಈಗ ನಾಡಿನ ನೆಚ್ಚಿನ ಹೆಮ್ಮೆಯ ಹಿರಿಯ ಶಾಸಕರುಗಳು ಈಗ ಕೈಗೊಳ್ಳುತ್ತಿದ್ದಾರೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪ್ರತಿಮೆಗೆ ಪುಷ್ಪಾರ್ಚನೆ ನೆರವೇರಿದೆ. ಇದು ಈ ಒಂದು ಕಾರ್ಯಕ್ರಮದ ಅಭಿಮಾನ ಮತ್ತು ಗೌರವದ ಕ್ಷಣವನ್ನ ಮತ್ತಷ್ಟು ಅರ್ಥಪೂರ್ಣಗೊಳಿಸಿದೆ. ಸಮಗ್ರ ಸಂವಿಧಾನ ಅನುಷ್ಠಾನದ ಹಿನ್ನೆಲೆಯಲ್ಲಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ನಮ್ಮೆಲ್ಲರ ಹೆಮ್ಮೆಯ ನಾಯಕರಾದ ಸನ್ಮಾನ್ಯ ಡಾಕ್ಟರ್ ಎಚ್.ಸಿ. ಮಾದೇವಪ್ಪನವರೇ, ಅಂತೆಯೇ ಎಲ್ಲ ಸಮಯ ಎಲ್ಲ ವರ್ಗದ ಜನರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಾನು ರಾಜಕೀಯಕ್ಕೆ ಬಂದ ಮೇಲೆ ಎರಡನೆಯ ವಿಷಯ ನಾನು ಏನು ಹೇಳಬೇಕು ಅಂದರೆ, ಶಿವಕುಮಾರ್ ಅವರ ಹೆಸರು ಘೋಷಣೆಯಾದಾಗ ಸುಮಾರು ಪತ್ರಕರ್ತರಿಗೆ ಉತ್ಸಾಹಿ ನಾಯಕರು, ರಾಜ್ಯಾಧ್ಯಕ್ಷರು ಆದಂತಹ ಸನ್ಮಾನ್ಯ ಕೆ ವೆಂಕಟೇಶ್ ಅವರೇ, ನಮ್ಮೆಲ್ಲ ಆಗಮಿಸಿದಂತಹ ಯುವ ನಾಯಕರು, ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ದರ್ಶನ್ ಧ್ರುವನಾರಾಯಣರವರಿಗೆ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತವನ್ನು. ಗಣ್ಯರಿಂದ ಡಾಕ್ಟರ್ ಕೆ. ಶಿವಕುಮಾರ್ ಸರ್ ಅವರು ಹಾಗೂ ಡಾಕ್ಟರ್ ಸರಸ್ವತಿ ಮೇಡಮ್ ಅವರಿಗೆ ಇದೀಗ ಅಭಿನಂದನೆ ಸಲ್ತಾ ಇದೆ. ಕಳೆದ 3 ದಶಕಗಳಿಂದ ಪತ್ರಿಕೋದ್ಯಮದಲ್ಲಿ ಪ್ರಾಮಾಣಿಕ ಸೇವೆ ಸಲ್ಲಿಸುತ್ತಿರುವ ಹಿರಿಯ ಪತ್ರಕರ್ತರು, ಕರ್ನಾಟಕ ರಾಜ್ಯ ಅದರಲ್ಲೂ ಇತಿಹಾಸ, ಈ ಸೀಮೆಯ ರಾಜಕೀಯ, ಸಾಮಾಜಿಕ, ಆರ್ಥಿಕ ಬೆಳವಣಿಗೆ ಹಾಗೂ ಹೋಗುಗಳ ಬಗ್ಗೆ ಅಧಿಕೃತವಾಗಿ ಮಾತನಾಡಬಲ್ಲ ಅಪರೂಪದ ಪತ್ರಕರ್ತರಾಗಿರುವ ಡಾಕ್ಟರ್ ಕೆ. ಶಿವಕುಮಾರ್ ಹಣ ಪತ್ರಿಕೋದ್ಯಮದ ಈ ಕಾಲಘಟ್ಟದಲ್ಲಿ ಜನಪತ್ರಿಕೋದ್ಯಮವನ್ನು ಮಾಡುತ್ತಾ ಜನಾನುರಾಗಿ ಪತ್ರಕರ್ತರಾಗಿ ಸುದೀರ್ಘ 3 ದಶಕಗಳ ಸೇವೆಯನ್ನ ಸಲ್ಲಿಸಿ ಸಾಮಾಜಿಕ ನ್ಯಾಯ, ಸಮಾನತೆ ಮತ್ತು ಸಂವಿಧಾನಾತ್ಮಕ ಮೌಲ್ಯಗಳ ರಕ್ಷಣೆಗೆ ಮತ್ತಷ್ಟು ಬಲ ನೀಡಲಿದೆ ಅಂತ ಆಶಿಸ್ತಾ ಜೋರು ಚಪ್ಪಾಳೆಯ ಮೂಲಕ ಅಭಿನಂದನೆಯನ್ನ ಸ್ವೀಕರಿಸಿದ ಡಾಕ್ಟರ್ ಕೆ. ಶಿವಕುಮಾರ್ ಮತ್ತು ಅವರ ಧರ್ಮಪತ್ನಿ ಸರಸ್ವತಿ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ.